ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಸಂಘರ್ಷ ಇದೀಗ ತೀವ್ರಗೊಳ್ತಾ ಇದೆ. ಅದು ಅಮೆರಿಕ ಮೇಲೆ ದಾಳಿಯನ್ನ ಮಾಡೋ ಮೂಲಕ ಇರಾನ್ ಅಮೆರಿಕದ ಏರ್ ಬೇಸ್ ಮೇಲೆ ದಾಳಿಯನ್ನ ನಡೆಸಿದೆ. ಅಮೆರಿಕ ದಾಳಿಗೆ ಇರಾನ್ ಪ್ರತೀಕಾರ ನೀಡಿದೆ. ಕದನ ವಿರಾಮ ಘೋಷಿಸಿದ ಅಮೆರಿಕ. ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಸೂಚಿಸಿವೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ದೇಶಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. 12 ದಿನಗಳ ಯುದ್ಧ ಇದೀಗ ಮುಗಿದಿದೆ ಅಂತ ಟ್ರಂಪ್ ಟ್ವೀಟ್ ಮಾಡುವ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಯುದ್ಧ ಅಧಿಕೃತವಾಗಿ ಅಂತ್ಯಗೊಂಡಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಕದನ ವಿರಾಮ ಒಪ್ಪಿಕೊಂಡಿದ್ದಕ್ಕೆ ಟ್ರಂಪ್ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ಈಗ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷಕ್ಕೆ ಕದನ ವಿರಾಮ ಘೋಷಣೆ ಆಗಿದೆ. ಕದನ ವಿರಾಮವನ್ನ ಘೋಷಿಸಿದೆ ಅಮೆರಿಕ. ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಸೂಚಿಸಿವೆ ಅಂತ ಇದೀಗ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ದೇಶಗಳಿಗೆ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಕ್ಕೆ ಧನ್ಯವಾದವನ್ನು ಸಹ ಟ್ರಂಪ್ ಸೂಚಿಸಿದ್ದಾರೆ. ಟ್ವೀಟ್ ಮಾಡುವ ಮೂಲಕ ಈ ಕುರಿತು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈ ಮೂಲಕ 12 ದಿನಗಳ ಯುದ್ಧ ಮುಗಿದಿದೆ ಅಂತ ಟ್ರಂಪ್ ಟ್ವೀಟ್ ಮಾಡುವ ಮೂಲಕ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಕ್ಕೆ ಟ್ರಂಪ್ ಧನ್ಯವಾದವನ್ನು ಸಹ ಹೇಳಿದ್ದಾರೆ. ಇದೀಗ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷಕ್ಕೆ ಕದನ ವಿರಾಮ ಸಿಕ್ಕಿದೆ ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ ಅಧಿಕೃತವಾಗಿ ತಿಳಿಸಿದ್ದಾರೆ. ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಸೂಚಿಸಿವೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟ್ವೀಟ್ ಮಾಡುವ ಮೂಲಕ ಈ ಕುರಿತು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ದಿನಗಳ ಯುದ್ಧ ಮುಗಿದಿದೆ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ದೇಶಗಳಿಗೆ ಧನ್ಯವಾದವನ್ನು ಸಹ ಅರ್ಪಿಸಿದ್ದಾರೆ. ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ ಅಂತ ಅಮೆರಿಕ ಅಧಿಕೃತವಾಗಿ ಇದೀಗ ಹೇಳಿದೆ. ಈ ಮೂಲಕ 12 ದಿನಗಳ ಯುದ್ಧ ಮುಗಿದಿದೆ ಅನ್ನುವಂತಹ ಮಾಹಿತಿಯನ್ನು ಸಹ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡುವ ಮೂಲಕ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಈ ಕುರಿತಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ದೇಶಗಳಿಗೆ ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷಕ್ಕೆ ಅಮೆರಿಕ ಸಹ ಎಂಟ್ರಿ ಕೊಟ್ಟಿತ್ತು. ಇನ್ನು ಅಮೆರಿಕದ ದಾಳಿಗೆ ಪ್ರತಿದಾಳಿಯನ್ನ ಇರಾನ್ ಸಹ ನಡೆಸಿತ್ತು. ಅಮೆರಿಕದ ಏರ್ ಬೇಸ್ಗಳ ಮೇಲೆ ದಾಳಿ ಮಾಡುವ ಮೂಲಕ ಇದೀಗ ಟ್ರಂಪ್ ಹೈ ಲೆವೆಲ್ ಮೀಟಿಂಗ್ ಅನ್ನ ನಡೆಸ್ತಾ ಇದ್ರು. ಈಗ ಟ್ವೀಟ್ ಮಾಡಿ ಅವರು ಮಾಹಿತಿಯನ್ನ ಹಂಚಿಕೊಳ್ತಾ ಇರೋದು ಕದನ ವಿರಾಮ ಘೋಷಣೆ ಆಗಿದೆ ಎರಡು ದೇಶಗಳ ನಡುವೆ ಅನ್ನೋದನ್ನ. ಇರಾನ್ ಹಾಗೂ ಇಸ್ರೇಲ್ ನಡುವಿನ 12 ದಿನಗಳ ಈ ತೀವ್ರ ಸಂಘರ್ಷ ಏನಿತ್ತು ಅದಕ್ಕೆ ಕದನ ವಿರಾಮ ಈಗ ನಾವು ಹೇಳಿದ್ದೀವಿ, ಘೋಷಣೆ ಮಾಡಿದ್ದೀವಿ ಅಂತ ಟ್ರಂಪ್ ತಿಳಿಸಿದ್ದಾರೆ. 12 ದಿನಗಳ ಕಾಲ ಪ್ರತಿದಾಳಿಯನ್ನ ಮಾಡ್ತಾ ಇದ್ರು ಇರಾನ್ ಹಾಗೂ ಇಸ್ರೇಲಿನ ಈ ಯುದ್ಧಕ್ಕೆ ಅಮೆರಿಕ ಸಹ ಅಧಿಕೃತವಾಗಿ ಎಂಟ್ರಿಯನ್ನ ಕೊಟ್ಟಿತ್ತು. ಅಮೆರಿಕದ ದಾಳಿಗೆ ಇರಾನ್ ಸಹ ತಿರುಗೇಟನ್ನ ಕೊಟ್ಟಿತ್ತು. ರಾತ್ರಿ ದಾಳಿಯನ್ನ ಮಾಡೋ ಮೂಲಕ ಅಮೆರಿಕದ ಪ್ರಮುಖ ಏರ್ ಬೇಸ್ಗಳ ಮೇಲೆ ಇದೀಗ ಕದನ ವಿರಾಮ, ಎರಡೂ ದೇಶಗಳ ನಡುವೆ ಕದನ ವಿರಾಮ ಇವಾಗ ಆಗಿರೋದು. ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಾವೆ ಎರಡೂ ದೇಶಗಳು ಅನ್ನೋದನ್ನ ಸ್ವತಃ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡುವ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆ ಕೊಟ್ಟಿರೋದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. 12 ದಿನಗಳ ಯುದ್ಧ ಇದೀಗ ಅಂತ್ಯಗೊಂಡಿದೆ, ಅಧಿಕೃತವಾಗಿ ಇದೀಗ ಯುದ್ಧ ನಿಂತಿದೆ ಅನ್ನೋದನ್ನ ಸ್ವತಃ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ.